ಹಾಯ್ ಎವ್ರಿವನ್. ಗುಡ್ ಈವ್ನಿಂಗ್ ಆಲ್. ಇವತ್ತು ನಾನು ಮಿಸ್ಟರ್ ಬೀಸ್ಟಿಂದು ವಿಡಿಯೋ ನೋಡ್ತಾ ಇದ್ದೆ. ಸೊ ನನಗೊಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಈ ಕ್ಲೋನಿಂಗ್ ಬಗ್ಗೆ ಮಾತಾಡ್ತಾ ಇದ್ದ. ಒಂದು ನಿಮಿಷ ವಾಲ್ಯೂಮ್ ಕಮ್ಮಿ ಮಾಡ್ತೀನಿ. ಓಕೆ, ಕ್ಲೋನಿಂಗ್ ಬಗ್ಗೆ ಮಾತಾಡ್ತಾ ಇದ್ದ. ಸೊ ಈ ಕ್ಲೋನಿಂಗಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ಇವಾಗ ಪರ್ ಡೇ ಎಷ್ಟೋ ನಾನ್ ವೆಜಿಟೇರಿಯನ್ ಇರೋದ್ರಿಂದ ಎಷ್ಟೋ ಚಿಕನ್ಸು, ಗೋಟ್ಸು, ಕುರಿಗಳು, ಮೇಕೆಗಳು ಎಷ್ಟೋ ಕಡಿತಿದ್ದಾರೆ, ಸಾಯಿಸಿದ್ದಾರೆ. ತುಂಬ ಕ್ರೂಯಲ್ ಅನಿಸುತ್ತೆ. ಏನು ಮಾಡೋಕ್ಕಾಗತ್ತೆ, ಅವ್ರದ್ದು ಹೊಟ್ಟೆಪಾಡು ಅಂದ್ಕೊಂಡು ಅವರು ಮಾಡ್ತಾರೆ. ಬಟ್ ನಾನ್ ವೆಜ್ ಅಂತೂ ಬಿಡೋಕ್ಕಂತೂ ಯಾರಿಗೂ ಆಗೋಲ್ಲ. ಸೊ ಇಲ್ಲಿ ನಾನು ಮಿಸ್ಟರ್ ಬೇಸ್ಟಿನ ಒಂದು ವೀಡಿಯೋ ನೋಡುತ್ತೆಗೆ ನಾನು ತೋರಿಸ್ತೀನಿ ನೋಡಿ. ಈ ವಿಡಿಯೋದಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಏನು ವಿಡಿಯೋ ನೇಮ್ ಏನು ಅಂತಂದರೆ ಮಿಸ್ಟರ್ ಬೀಸ್ಟ್ ಕ್ಲೋನ್ ಅಂತ ಹೊಡೀರಿ, ಅದರಲ್ಲಿ ಗೊತ್ತಾಗುತ್ತೆ. ಏನಂತಂದರೆ ಚಿಕನ್ದು ಸೆಲ್ಸ್ ಇದೆಯಲ್ಲ, ಅದನ್ನು ಕ್ಲೋನ್ ಮಾಡಿ 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 ಮೀಟ್ ಕ್ವಾಂಟಿಟಿನ ಜಾಸ್ತಿ ಮಾಡ್ಬೋದು ಅಂತೆ. ಸೊ ಯಾವುದೇ ರೀತಿಯಾದ ಕೋಳಿನ ಸಾಯಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ, ಕುರಿನೂ ಸಾಯಿಸ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದ್ರದ್ದು ಒಂದು ಸ್ಯಾಂಪಲ್ ಟಿಶ್ಯೂ ಅಂದರೆ ಅದ್ರದ್ದು ಏನಂತಾರೆ ಮಸಲ್ದು ಟಿಶ್ಯೂಸ್ನ ತೊಗೊಂಡು ಅದನ್ನು ಕ್ಲೋನ್ ಮಾಡಿ 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 ಅದನ್ನು ತಿನ್ಬೋದಂತೆ. ಸೊ ಎಕ್ಸಾಕ್ಟ್ಲಿ ಅದು ಟೇಸ್ಟು ನಿಮಗೆ ಮಟನ್ ಮತ್ತು ಚಿಕನ್ ಥರನೇ ಇರುತ್ತಂತೆ. ಸೊ ಅದಕ್ಕೆ ಸ್ಯಾಂಪಲ್ಲಾಗಿ ಏನು ಮಾಡಿದ್ರು, 2 ಬರ್ಗರ್ ಇಟ್ಟರು. ಚಿಕನ್ ಬರ್ಗರ್, ಅದು ರಿಯಲ್ ಕೋಳಿನ ಕಟ್ ಮಾಡಿ ಯೂಸ್ ಮಾಡಿರೋವಂಥ ಬರ್ಗರ್, ಆ್ಯಂಡ್ ಕ್ಲೋನಿಂಗಿಂದ ಬಂದಿರೋವಂಥ ಮಾಂಸದಿಂದ ಮಾಡಿರೋವಂಥ ಒಂದು ಬರ್ಗರ್, ಎರಡೂ ಇಟ್ಟು ಟೆಸ್ಟ್ ಮಾಡಿದ್ರು. ಸೊ ಐಡೆಂಟಿಫೈ ಮಾಡೋಕ್ಕೆ ಆಗಿಲ್ಲ ಅಂತ. ಸೊ ಕ್ರೇಜಿ ಅನ್ನಿಸ್ತು. ಇದೇನಾದರೂ ಇಂಪ್ಲಿಮೆಂಟ್ ಆಯಿತು ಅಂತಂದರೆ ಎಷ್ಟೋ ಪ್ರಾಣಿಗಳ ಜೀವ ಉಳಿಯುತ್ತೆ. ಈಗ ನಾನು ಕೂಡ ಒಬ್ಬ ನಾನ್ ವೆಜಿಟೇರಿಯನ್, ನನಗೂ ನಾನ್ ವೆಜ್ ಇಲ್ಲದೇ ಇರೋಕ್ಕೆ ಆಗೋಲ್ಲ. ಬಟ್ ಸಮ್ಟೈಮ್ಸ್ ಚಿಕನ್ ಅಂಗಡಿಗೆ ಹೋಗಬೇಕಾದ್ರೆ, ಚಿಕನ್ ಕೇಳಬೇಕಾದ್ರೆ ಎಷ್ಟೋ ಸತಿ ಅಯ್ಯೋ ಅನಿಸಿದೆ. ಸೊ ಆಗಲ್ಲ, ನಮ್ಮ ಹೊಟ್ಟೆಪಾಡಿ ನಾವು ಹಿಂಗೆಲ್ಲ ಸಾಯಿಸ್ಬೇಕಾ ಅಂತ ತುಂಬ ಸತಿ ಅನಿಸಿದೆ. ಯಾರೋ ಅನಾನಿಮಸ್ ತುಂಬ ಜನ ನಾನು ಈ ಬೆಂಗಳೂರು ರೋಡ್ಗಳಲ್ಲಿ ನೋಡಿರ್ತೀನಿ, ಗೋ ವೇಗನ್, ಹಸುಗಳನ್ನ ಕಡಿಬೇಡಿ, ಗೋ ವೇಗನ್ ಗೋ ವೇಗನ್ ಗೋ ವೇಗನ್ ಅಂತ ಹಾಕ್ತಾ ಇರ್ತಾರೆ. ಪಾಪ ಅವನು ಅಥವಾ ಅವರು ಅವ್ರಿಗೆ ಏನು ಕನ್ಸರ್ನ್ ಇದೆಯೋ ಒಳಗಡೆ ಪಾಪ ಪ್ರಾಣಿಗಳ ಮೇಲೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಈ ಥರ ಕ್ಲೋನಿಂಗ್ ಇರೋವಂಥದ್ದು ಏನಾದರೂ ಇಂಪ್ಲಿಮೆಂಟ್ ಆಗುತ್ತಾ ನೋಡೋಣ. ಯಾ, ದ್ಯಾಟ್ಸ್ ಇಟ್. ಥ್ಯಾಂಕ್ ಯು.